ಮಾಡ್ರಿ ವಿದ್ಯಾರ್ಥಿಗಳ ಲೆಕ್ಕ ಮಾಡ್ರಿ ಇದನ್ನ. ರಾಮನು ಮಾರ್ಚ್ 2ರಿಂದ ಶ್ಯಾಮನಿಂದ 2,000 ರೂಪಾಯಿಗಳನ್ನು ಲಿಯಾನ್ ಶೇಕಡ 4.1 ಬಡ್ಡಿಯ ದರದಲ್ಲಿ ಸಾಲ ಪಡೆದನು. ಜುಲೈ 2ರಂದು ಶ್ಯಾಮ ಪಡೆಯುವ ಹಣ ಎಷ್ಟು? ನೋಡ್ರಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಗಣಿತ ಚೆನ್ನಾಗಿ ಬಿಡಿಸ್ರಿ, ತಿಳ್ಕೊಂಡು ಬಿಡಿಸ್ರಿ. ಇಲ್ಲೇ ಹೆಂಗೆ ಹಚ್ಕೋಬೇಕನ್ನೋದು ತೋರಿಸ್ತೀನಿ. ಅಸಲು ಬರೋಬ್ಬರಿ ಅಸಲು ಬರೋಬ್ಬರಿ 2,000 ರೂಪಾಯಿ. ಅಸಲು ಬರೋಬ್ಬರಿ 2,000 ರೂಪಾಯಿ. ದರ ಬರೋಬ್ಬರಿ 4 ಪೂರ್ಣಾಂಕ ಅಂದರೆ 4.8 ಶೇಕಡ ದರ. ಮುಂದ ಮೇಲೆ ಅವಧಿ ಬರೋಬ್ಬರಿ ಮಾರ್ಚ್ 2ರಿಂದ ಮಾರ್ಚ್ 2 ಅಂದ್ರೆ ಏಪ್ರಿಲ್ 2, ಮೇ 2, ಜೂನ್ 2, ಜುಲೈ 2 ಅಂದ್ರೆ ಮಾರ್ಚ್ 2ರಿಂದ ಜುಲೈ 2ರವರೆಗೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅಂದರೆ ಎಷ್ಟಾಯ್ತು? 4 ತಿಂಗಳಾಯ್ತು. 4 ತಿಂಗಳು ಅರ್ಥ ಮಾಡ್ಕೋಬೇಕನ್ನ ಹೆಂಗೆ ಹಾಕಿದ್ ನೋಡ್ರಿ. ತಿಮ್ಮದೊಂದು ಮಾರ್ಚ್ ಆದಿಂದ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಾಯ್ತು. ಕೇಳಿದ್ದೇನು? ಶ್ಯಾಮನು ಪಡೆಯುವ ಹಣ ಅಂದರೆ ಏನು ಹಚ್ಕೋಬೇಕು? ಮೊತ್ತ ಬರೋಬ್ಬರಿ ಎಷ್ಟು ಹಿಂತಿರುಗಿ ಪಡೆಯುವ ಹಣ ಅಂದರೆ ಮೊತ್ತ. ಈಗ ಮೊದಲ ಸರಳ ಬಡ್ಡಿ ತಕ್ಕೋರಿ. ಬಡ್ಡಿ ಬರೋಬ್ಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರ್ವಾಸ್ ಬಾಗಿಲೆ 100 ಗುಂಡ್ಲೆ 12. ಯಾಕೆ ಹಾಕಬೇಕಾತ? 12 ತಿಂಗಳದಾಗದ ನೋಡ್ರಿ. 2,000 ರೂಪಾಯಿ ಅಸಲು, ಅವಧಿ 4 ತಿಂಗಳದ, ದರ ಎಷ್ಟದ? 9.2 ನೋಡ್ರಿ. 9.2 ದರ. 100 ಗುಂಡ್ಲೆ 12 ಗುಂಡ್ಲೆ 2. 9.2 2 ಅಂತ ಹಚ್ಕೋಬೇಕಲ್ಲ. ಈಗ ನೋಡಿ, ಇವೆರಡು 0 ಹೋದು, ಇವೆರಡು 0 ಹೋದು. ಆಮೇಲೆ 4 ಒಂದಲೇ 4 ಮೂರಲೆ 3 ಒಂದಲೇ 3 ಮೂರಲೆ 9. ಆಮೇಲೆ 2 ಒಂದಲೇ 2 ಹತ್ತಲೆ. ಎಷ್ಟಾಯ್ತು ನೋಡ್ರಿ? ಬರೋಬ್ಬರಿ 30 ರೂಪಾಯಿ ಬಡ್ಡಿ ಆಯ್ತು. ಎಷ್ಟಾಯ್ತು? 30 ರೂಪಾಯಿ ಬಡ್ಡಿ ಆಯ್ತು. ಆದ್ದರಿಂದ ಬಡ್ಡಿ ಬರೋಬ್ಬರಿ 30 ರೂಪಾಯಿ. ಮೊತ್ತ ಹಿಂತಿರುಗಿಸಬೇಕಾದ ಹಣ ಅಂದ್ರೆ ಏನು? ಮೊತ್ತ ಬರೋಬ್ಬರಿ ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟದ ನೋಡ್ರಿ? 2,000 ಅದ. ಬಡ್ಡಿ 30 ಅದ. ಬರೋಬ್ಬರಿ 2,030 ರೂಪಾಯಿ ಆಯ್ತು ಮೊತ್ತ. ಹಿಂತಿರುಗಿಸಬೇಕಾದ ಹಣ 30 ರೂಪಾಯಿ. 2,030 ಎಲ್ಲದ? ಉತ್ತರ ಸಂಖ್ಯೆ ಸಿ. ನೋಡ್ರಿ, ತಿಂಗಳದಾಗಿನ ಲೆಕ್ಕ ಬಂದು ನೋಡಿ. ಆಮೇಲೆ ದಿನದಾಗೂ ಬರ್ತಾವ, ಮುಂದೆ ನೋಡಕ್ಕಂತಾರೆ. ಈಗೆಲ್ಲ ಇನ್ನು ಮುಂದೆಲ್ಲ ಮಾದರಿ ಬರ್ತಾವ. ಈಗ ಎಷ್ಟು ನೀವು ತಿಳ್ಕೊಂಡ್ರಿ ಗಣಿತಗಳನ್ನ, ಸರಿಯಾಗಿ ತಿಳ್ಕೊಂಡಿರಿ. ಸರಿಯಾಗಿ ತಿಳ್ಕೊಂಡ್ರೆ ಗಣಿತಗಳು ಭಾಳ ಬರ್ತಾವ. ಇದು ನೆನ್ಪಿಟ್ಕೋರಿ ನೀವು. ಅವಧಿ 100 ಗುಂಡ್ಲೆ ಎಷ್ಟು ಹಚ್ಕೋಬೇಕಿಲ್ಲ? 12 ಹಚ್ಕೋಬೇಕು. ಯಾಕಂದ್ರೆ ತಿಂಗಳದಾಗ ಬಂದದ್ದು ನೋಡಿ. ಹಚ್ಚಿನ್ನು ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಬರ್ಕೊಡಿ.